ಎಲ್ಲ ಸಮಗ್ರ ಮಾಹಿತಿ ಮತ್ತು ಅವರ ಹಿನ್ನೆಲೆ ಎಲ್ಲ ಗೊತ್ತಿರುತ್ತೆ ವೈದ್ಯರುಗಳಿಗೆ. ಸರ್, ಈಗ JDSಗೆ ಎಷ್ಟು ಸೀಟು ಅನ್ನುವಂಥದ್ದು ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. JDS ನಾಯಕರಿಂದನೂ ಸಿಕ್ಕಿಲ್ಲ, BJP ನಾಯಕರಿಂದನೂ ಸಿಕ್ಕಿಲ್ಲ. ಎಲೆಕ್ಷನ್ ಘೋಷಣೆ ಆಗಿದೆ. ಕೋಲಾರದಲ್ಲಿ ಸಿಗುತ್ತೋ ಇಲ್ವೋ, ಮಂಡ್ಯದಲ್ಲಿ ನಿಲ್ತಾರೋ ಇಲ್ವೋ ಅನ್ನುವಂಥ ಗೊಂದಲಗಳಿದೆ. ಅದ್ರ ಬಗ್ಗೆ ಏನಾದ್ರು ಇವತ್ತು ಚರ್ಚೆ ಆಯ್ತಾ? ಇಲ್ಲ, ಯಾಕೆಂದರೆ ನಾನು ಆ ಸಂದರ್ಭದಲ್ಲಿ ನಾನು ಇರಲಿಲ್ಲ. ಅದನ್ನು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ತಾರೆ. ಸರ್, ಮೊನ್ನೆ DK ಸುರೇಶ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದರು. ದೇವೇಗೌಡರು ತಮ್ಮ ಅಳಿಯನನ್ನು ಬೇರೆ ಪಕ್ಷಕ್ಕೆ ಕಳಿಸಿದ್ದಾರೆ, ಅವ್ರ ಪಕ್ಷದ ಸ್ಥಿತಿ ಹೇಗಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಅಂತ. ಅಲ್ಲ, ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಇಲ್ಲ, ಇನ್ನೊಂದು ವಿಚಾರ ಹೇಳಿದ್ರೆ ಸರ್, ಅವರು ಡಾಕ್ಟರ್ ಮಂಜುನಾಥ್ ಅವರು ನನಗೆ ಗೊತ್ತಿರುವಂಥದ್ದು ದೇವೇಗೌಡರ ಅಳಿಯಾಗೆ ವಿನಃ ಬೇರೆ ಯಾವ ಮಂಜುನಾಥ್ ಅವರು ನನಗೆ ಗೊತ್ತಿಲ್ಲ ಅಂತ. ಅದನ್ನು ಬಹುಶಃ ಜನರಿಗೆ ಕೇಳಿದರೆ ಹೇಳು. ಎಲ್ಲ ಸಮಗ್ರ ಮಾಹಿತಿ ಮತ್ತು ಅವರ ಹಿನ್ನೆಲೆ ಎಲ್ಲ ಗೊತ್ತಿರುತ್ತೆ ವೈದ್ಯರುಗಳಿಗೆ. ಸರ್, ಈಗ JDSಗೆ ಎಷ್ಟು ಸೀಟು ಅನ್ನುವಂಥದ್ದು ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. JDS ನಾಯಕರಿಂದನೂ ಸಿಕ್ಕಿಲ್ಲ, BJP ನಾಯಕರಿಂದನೂ ಸಿಕ್ಕಿಲ್ಲ. ಎಲೆಕ್ಷನ್ ಘೋಷಣೆ ಆಗಿದೆ. ಕೋಲಾರದಲ್ಲಿ ಸಿಗುತ್ತೋ ಇಲ್ವೋ, ಮಂಡ್ಯದಲ್ಲಿ ನಿಲ್ತಾರೋ ಇಲ್ವೋ ಅನ್ನುವಂಥ ಗೊಂದಲಗಳಿದೆ. ಅದ್ರ ಬಗ್ಗೆ ಏನಾದ್ರು ಇವತ್ತು ಚರ್ಚೆ ಆಯ್ತಾ? ಇಲ್ಲ, ಯಾಕೆಂದರೆ ನಾನು ಆ ಸಂದರ್ಭದಲ್ಲಿ ನಾನು ಇರಲಿಲ್ಲ. ಅದನ್ನು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ತಾರೆ. ಸರ್, ಮೊನ್ನೆ DK ಸುರೇಶ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದರು. ದೇವೇಗೌಡರು ತಮ್ಮ ಅಳಿಯನನ್ನು ಬೇರೆ ಪಕ್ಷಕ್ಕೆ ಕಳಿಸಿದ್ದಾರೆ, ಅವ್ರ ಪಕ್ಷದ ಸ್ಥಿತಿ ಹೇಗಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಅಂತ. ಅಲ್ಲ, ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಇಲ್ಲ, ಇನ್ನೊಂದು ವಿಚಾರ ಹೇಳಿದ್ರೆ ಸರ್, ಅವರು ಡಾಕ್ಟರ್ ಮಂಜುನಾಥ್ ಅವರು ನನಗೆ ಗೊತ್ತಿರುವಂಥದ್ದು ದೇವೇಗೌಡರ ಅಳಿಯಾಗೆ ವಿನಃ ಬೇರೆ ಯಾವ ಮಂಜುನಾಥ್ ಅವರು ನನಗೆ ಗೊತ್ತಿಲ್ಲ ಅಂತ. ಅದನ್ನು ಬಹುಶಃ ಜನರಿಗೆ ಕೇಳಿದರೆ ಹೇಳಿ.